ಹಾಯ್ ಹಲೋ ನಮಸ್ಕಾರ. ರಾಜ್ಯದ ಎಲ್ಲ ಬೇಡ ಜಂಗಮ ಬಂಧುಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈಗೆಲ್ಲರಿಗೂ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಿ ಇ ಟಿದೇನು ಪ್ರಕ್ರಿಯೆಗಳು ನಡೀತಾ ಇದ್ದಾವೋ ಅದಕ್ಕೆ ಒಂದು ಆದೇಶ ಮಾಡಿದ್ದಾರೆ. ಈಗಾಗಲೇ ಪಡೆದಿರ್ತಕ್ಕಂಥ ಬೇಡ ಜಂಗಮ ಸರ್ಟಿಫಿಕೇಟ್ ಇದ್ದಾಗ್ಯೂ ಕೂಡ ಪ್ರವರ್ಗ ಎ ಬಿ ಸಿ ಅಂತ ವರ್ಗೀಕರಣ ಮಾಡಿದ್ದಾರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಈ ಒಳ ಮೀಸಲಾತಿಯ ಪ್ರಯುಕ್ತ ನಮ್ಮ ಒಂದು ಬೇಡ ಜಂಗಮ ಜಾತಿಯು ಪ್ರವರ್ಗ ನಲ್ಲಿ ಬರುತ್ತೆ. ಈಗ ನೀವು ಎಲ್ಲರೂ ಕೂಡ ಎಲ್ಲಿ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ದೀರೋ ಅಲ್ಲೇ ಹಾಕಬೇಕು ಅಂತ ಇಲ್ಲ. ಏನಂದರೆ, ನೀವು ಒಂದು ಅಫಿಡಿವೇಟ್ ಮಾಡಿ, ಏನಂದರೆ ನೋಟ್ರಿನಲ್ಲಿ ನಂದು ಇಂಥ ಆರ್ ಡಿ ನಂಬರು, ನನ್ನ ಹೆಸರು ಇಂಥದ್ದು, ಇಷ್ಟನೇ ವಯಸ್ಸು, ನಂದು ಇಂಥ ಆರ್ ಡಿ ನಂಬರ್ ಇದೆ, ಈ ಆರ್ ಡಿ ನಂಬರ್ ಬದಲಾಗಿ ನನಗೆ ಪ್ರವರ್ಗ ಸಿ ನನ್ನ ಉನ್ನತ ಶಿಕ್ಷಣಕ್ಕೋಸ್ಕರ ಪ್ರವರ್ಗ ನಲ್ಲಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಬೇಕು, ನನಗೆ ಉನ್ನತ ಶಿಕ್ಷಣಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ನೋಟ್ರಿಯನ್ನು ಮಾಡಿಸಿ, ನೀವು ಈ ಆರ್ ಡಿ ನಂಬರು ಜೊತೆಗೆ ಮತ್ತು ಈಗ ನೀವು ಪಡಿಬೇಕಾಗಿದ್ದನ್ನು ನಾನು ಏನು ಹೇಳಿದ್ನೋ ಆ ರೀತಿ ಮಾಹಿತಿ ಹಾಕಿ ಆನ್ಲೈನಲ್ಲಿ ಅರ್ಜಿ ಹಾಕಿ ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಅದು ರಿಜೆಕ್ಟ್ ಆಯಿತೋ ಅಕ್ಸೆಪ್ಟ್ ಆಯಿತೋ ಅನ್ನೋದು ನೀವು ನನಗೆ ತಿಳಿಸ್ಬೇಕು. ಆವಾಗ ಏನು ಮಾಡ್ಬೋದು, ಅವರು ಒಂದು ವೇಳೆ ರಿಜೆಕ್ಟ್ ಮಾಡಿದ್ದೇ ನಿಜ ಆದರೆ ಆವಾಗ ಕೋರ್ಟಿಗೆ PIL ಅಂತ ಹಾಕಿ ಈ ರಾಜ್ಯದ ಎಲ್ಲೆಲ್ಲಿ ಸರ್ಟಿಫಿಕೇಟ್ ತೊಗೊಂಡು CET ಎಕ್ಸಾಮಿಗೆ ಅಟೆಂಡ್ ಆಗ್ತಿದ್ದೀರೋ ಅಥವಾ ಜಾಬಿಗೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ಪ್ರವರ್ಗ ಸಿ ತೊಗೊಳ್ರಿ ಅಂತ ಹೇಳಿದಾರಲ್ಲ, ಅದನ್ನು ನೀವು ಅಪ್ಲೈ ಮಾಡಿರಿ. ಅವ್ರೇನಾರು ರಿಜೆಕ್ಟ್ ಮಾಡಿದರೆ ಆ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದನ್ನು ಎರಡನ್ನೂ ತೊಗೊಂಡು ಕೋರ್ಟಿಗೆ ಹಾಕಿದರೆ ಕೋರ್ಟು ಒಂದೇ ದಿನದಲ್ಲಿ ಆರ್ಡ್ರ್ ಮಾಡುತ್ತೆ, 1 or 2 ಡೇಸಲ್ಲಿ ಆರ್ಡ್ರ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೋರ್ಟು ಶಿಕ್ಷಣಕ್ಕೆ ತೊಂದರೆ ಮಾಡಲ್ಲ ಅಂತ ನಾನು ಈ ಮೂಲಕ ಎಲ್ಲ ಬೇಡ ಜಂಗಮ ಬಂಧುಗಳಿಗೆ ಹೇಳ್ತೀನಿ. ಯಾರ್ಯಾರೆಲ್ಲ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಎಲ್ಲರೂ ಕೂಡ ಆನ್ಲೈನಲ್ಲಿ ಅರ್ಜಿ ಹಾಕಿ ನನಗೆ ಪ್ರವರ್ಗ ಸಿ ಜಾತಿ ಪ್ರಮಾಣ ಪತ್ರ ನೀಡ್ರಿ ಅಂತ ಹೇಳ್ಬಿಟ್ಟು ನಾನು ಮೊದಲು ಏನು ಹೇಳಿದ್ನೋ ಆ ರೀತಿ ಮಾಹಿತಿ ಹಾಕಿ ನೀವು ಅಪ್ಲೈ ಮಾಡಿರಿ, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿರಿ. ಆಮೇಲೆ ಅವ್ರು ಕೊಡ್ತಾರೆ ಬಿಡ್ತಾರೆ ಅನ್ನೋದು ನನಗೆ ತಿಳಿಸ್ರಿ. ಆಮೇಲೆ ಅವ್ರು ಏನು ರಿಜೆಕ್ಟ್ ಮಾಡಿರ್ತಾರೋ ಆ ಎಲ್ಲವನ್ನು ತೊಗೊಂಡು PIL ಹಾಕ್ಬೋದು ಕೋರ್ಟಲ್ಲಿ ಅಂತ ಈ ಮೂಲಕ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ.